ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ 4. ಮಾನ್ವಿಯ ಬಟ್ಟೆ ಬದಲಾಯಿಸಿ ಮುಖ ಕೈಕಾಲು ತೊಳಿಸಿ ಕರೆದುಕೊಂಡು ಬಂದಳು ಸಹನಾ. ಅಮ್ಮ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮಪ್ಪ ಸತ್ತೋಗಿದ್ದಾರಂತೆ, ಮತ್ತೆ ಬರಲ್ವಂತೆ ಅಂತ ಏನೇನೋ ಕೇಳ್ತಿದ್ರು. ನನಗೆ ಅಳುನೇ ಬಂದು ಬಿಡ್ತು. ಯಾಕಮ್ಮ ಅವರೆಲ್ಲ ಹಾಗೆ ಹೇಳುತ್ತಾರೆ? ಅಪ್ಪ ಇನ್ನು ಬರಲ್ವಾ ಎಂದಳು. ಸಹನಾಗೆ ಒಂದು ಕ್ಷಣ ಏನು ಹೇಳಬೇಕೆಂದೇ ತೋಚಲಿಲ್ಲ. ಅವಳು ದಿಗ್ಭ್ರಾಂತಳಾದಳು. ಏನು ಹೇಳಲಿ ನಾನೀಗ? ಎಷ್ಟು ದಿನ ಅಂತ ಈ ಮಗುಗೆ ಸುಳ್ಳು ಹೇಳುವುದು? ಸುಳ್ಳು ಹೇಳೋಕ್ಕಾಗಲ್ಲ. ನಿಜ ಹೇಳಿದ್ರೂ ಅವಳು ಅದನ್ನು ಹೇಗೆ ತಗೋತಾಳೋ ಎಂದುಕೊಂಡಳು. ಅವರೇನಾದರೂ ಹೇಳಲಿ, ನೀನು ಸುಮ್ಮನೆ ಇರು ಚಿನ್ನ. ಮತ್ತೆ ಅವರೆಲ್ಲ ಹೇಳ್ತಾರೆ, ನಿಮ್ಮಪ್ಪ ಇಲ್ಲ ಅಂದರೆ ನಿಮಗೆ ತಿಂಡಿ ಯಾರು ತಂದು ಕೊಡುತ್ತಾರೆ ಅಂತ. ಚಿನ್ನು, ನೀನು ಏನೂ ಯೋಚನೆ ಮಾಡಬೇಡ. ನಿನಗೆ ಏನು ಬೇಕು ನಾನೇ ಕೊಡಿಸ್ತೀನಿ ಎಂದಳು. ನನಗೆ ಅಪ್ಪ ಬೇಕು, ಮಾನ್ವಿ ಹಠ ಮಾಡತೊಡಗಿದಳು. ಸಹನಾ ದುಃಖ ತಡೆಯಲಾರದೆ ಎದ್ದು ಒಳಗೆ ಹೋದಳು. ನಿಮ್ಮಪ್ಪ ಇದ್ದಾರೆ, ಬರ್ತಾರೆ ಅಂದರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇರುತ್ತಾಳೆ. ಬರಲ್ಲ ಅಂದರೆ ಅದು ಆ ಪುಟ್ಟ ಮನಸ್ಸು ಮೇಲೆ ಏನು ಪರಿಣಾಮ ಬೀರಬಹುದು? ರೂಮಿನಲ್ಲಿ ಕುಳಿತಿದ್ದ ಸಹನಾಳ ಹಿಂದೆಯೇ ಓಡಿ ಬಂದ ಮಾನ್ವಿ, ಅಮ್ಮ ಹೇಳಮ್ಮ, ಅಪ್ಪ ಯಾವಾಗ ಬರ್ತಾರೆ ಪ್ಲೀಸ್ ಅಂತ ಅವಳ ಸೀರೆ ಹಿಡಿದು ಎಳೆಯುತ್ತಿದ್ದಳು. ಕಣ್ಣೀರು ಒರೆಸಿಕೊಂಡ ಸಹನಾ, ಚಿನ್ನು ನೀನು ಜಾಣೆ ಅಲ್ವಾ? ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊ. ಅಪ್ಪಂಗೆ ಹುಷಾರಿರಲಿಲ್ಲ. ಆ ದೇವರು ಅಪ್ಪನ ಅವರ ಹತ್ತಿರ ಕರ್ಕೊಂಡು ಹೋಗ್ಬಿಟ್ಟ. ನಾವು ಹೋಗೋಣ ಬಾ ಅಮ್ಮ ಅಲ್ಲಿಗೆ. ಹಾಗೆ ಹೇಳಬಾರದು ಚಿನ್ನ. ಅಪ್ಪನ ಯಾಕೆ ಕರ್ಕೊಂಡು ಹೋದ ದೇವರು? ನಾವು ಯಾಕಮ್ಮ ಅಲ್ಲಿಗೆ ಹೋಗಬಾರದು? ಅಪ್ಪಂಗೆ ಹುಷಾರಿರಲಿಲ್ಲ, ಇಲ್ಲೇ ಇದ್ದರೆ ಅಪ್ಪಂಗೆ ನೋವಾಗುತ್ತೆ ಅಂತ ಕರ್ಕೊಂಡು ಹೋಗಿರಬೇಕು ಚಿನ್ನ. ಹೇಗೋ ಅವಳನ್ನು ಸಮಾಧಾನ ಮಾಡಿ ಒಳಗೆ ಕರೆದುಕೊಂಡು ಹೋದಳು. ಮುಂದೆ ನಾನು ಇವಳನ್ನು ಹೇಗೆ ನೋಡಿಕೊಳ್ಳುವುದು, ಹೇಗೆ ಬೆಳೆಸುವುದು? ಬೇರೆ ಮಕ್ಕಳು ಅವರ ಅಪ್ಪನ ಜೊತೆ ಇರುವುದು ನೋಡಿದಾಗ, ಅವರು ಮಾತಾಡುವಾಗ, ಅವರು ಪ್ರಶ್ನೆಗಳನ್ನು ಕೇಳಿದಾಗ ಇವಳಿಗೆ ಹೇಗೆ ಅನ್ನಿಸಬಹುದು? ಅಪ್ಪ ಅಂದರೆ ನಮಗೆ ಈಗಲೂ ಎಷ್ಟು ಪ್ರೀತಿ. ಈ ಮಗು ಇನ್ನೂ ಅಪ್ಪನ ಪ್ರೀತಿ ಏನು ಅಂತ ಅನುಭವಿಸುವ ಮೊದಲೇ ಈ ಶಿಕ್ಷೆ ಯಾಕೆ ಕೊಟ್ಟೆ ದೇವರೇ? ಏಕೆ ಇವಳನ್ನು ನಾನು ದಿನ ಸಮಾಧಾನ ಮಾಡೋದು ಅನ್ನೋದೇ ಅವಳಿಗೆ ಯೋಚನೆ ಆಯಿತು. ರಾತ್ರಿ ನನಗೆ ನೀನೇ ಊಟ ಮಾಡಿಸಬೇಕು ಎಂದಳು ಮಾನ್ವಿ. ಸರಿ ಬಾ ಸಹನಾ ಅವಳಿಗೆ ಅನ್ನ ಕಲಿಸಿಕೊಂಡು ಬಂದು ತಿನ್ನಿಸುತ್ತಿದ್ದಳು. ಶಾರದಮ್ಮ ರಮ್ಯಾಳನ್ನು ಕರೆದು ಊಟ ಬಡಿಸು ನಿನ್ನ ಮಾವಂಗೆ ಎಂದಾಗ ರಮ್ಯಾ ಒಳಗಿನಿಂದ ಪಾತ್ರೆಯನ್ನು ತಂದು ಟೇಬಲ್ ಮೇಲೆ ಕುಕ್ಕಿದಳು. ಯಾಕಮ್ಮ ಹಾಗೆ ಇಡುತ್ತೀಯಾ? ಸ್ವಲ್ಪ ಪಾತ್ರೆ ನಿಧಾನಕ್ಕೆ ಇಡಬಾರದಾ ಎಂದರು ಶಾರದಮ್ಮ. ಇನ್ನು ಹೇಗೆ ಇಡಬೇಕು? ನಿಮಗೆ ನಾನು ಏನು ಮಾಡಿದರೂ ತಪ್ಪು ಕಾಣುತ್ತೆ. ಈಗ ನಾನೇನಂದೆ? ಸ್ವಲ್ಪ ನಿಧಾನಕ್ಕೆ ಇಡಮ್ಮ ಅಂದೆ ಅಷ್ಟೇ ಅಲ್ವಾ? ನಾವು ಆಫೀಸಿಗೆ ಹೋಗಿ ಬಂದಿರ್ತೀವಿ, ಮನೆಯಲ್ಲೇ ಕೂತ್ಕೊಂಡು ತಿನ್ನಲ್ಲ ದಂಡಪಿಂಡಗಳ ಥರ ಎಂದಳು. ಅಯ್ಯೋ ರಮ್ಯಾ, ಅದಕ್ಕೆ ಹಾಗೆ ಮಾತಾಡ್ತೀಯಾ? ಈಗ ಮನೆಯಲ್ಲಿ ಕೂತ್ಕೊಂಡು ತಿನ್ನೋ ದಂಡಪಿಂಡಗಳು ಅಂದರೆ ಯಾರು? ನಾವಾ? ಪಾಪ, ನೀನು ಬರುವಷ್ಟರಲ್ಲಿ ಸಹನಾನೇ ಅಡಿಗೆ ಎಲ್ಲ ಮಾಡಿದ್ದಾಳೆ. ಮಾಡಲಿ ಬಿಡಿ, ಮನೆಯಲ್ಲಿ ಕೂತ್ಕೊಂಡು ಇನ್ನೇನು ಮಾಡ್ತಾರೆ? ಸಹನಾಗಿ ಅವಳ ಮಾತುಗಳನ್ನು ಕೇಳಿ ದುಃಖ ಉಮ್ಮಳಿಸಿ ಬಂದಿತ್ತು. ಏನು ಅದು ಗಲಾಟೆ ಎಂದರು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಶಾಮಣ್ಣನವರು. ಏನಿಲ್ಲಪ್ಪ ಎಂದಳು ಸಹನಾ. ಎಲ್ಲ ಅಪ್ಪನಿಗೆ ಗೊತ್ತಾಗಿ ಬಿಡುತ್ತೋ ಅಂತ ಇರೋದನ್ನೇ ಹೇಳುತ್ತಿದ್ದೇನೆ ಅಷ್ಟೇ. ಅದಕ್ಕೆ ಯಾಕೆ ಹಾಗಾಡ್ತೀರಾ? ಬಂದಳು ರಮ್ಯಾ. ಶಾರದಮ್ಮನವರು ಹೊರಗೆ ಕುಳಿತಿದ್ದರು. ಎಲ್ಲವನ್ನೂ ಕೇಳಿಸಿಕೊಂಡಿದ್ದ ಶಾಮಣ್ಣನವರು ಸಹನಾ ಏನು ತಿಳ್ಕೊಳ್ತಾಳೋ, ಇಷ್ಟು ಬೇಜಾರು ಮಾಡ್ಕೊಳ್ತಾಳೋ ಅಂತ ಅವಳ ಮುಖವನ್ನು ನೋಡಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಕೇಶ್, ಏನು ಎಲ್ಲ ಸೈಲೆಂಟಾಗಿ ಬಿಟ್ಟಿದ್ದೀರಾ? ಏನು ಸಮಾಚಾರ ಎಂದ. ಏನೂ ಇಲ್ಲಪ್ಪ, ಊಟ ಮಾಡು ಬಾ ಅಂದರು ಶಾರದಮ್ಮ. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸಹನಾ ನೀನು ಬಾ ಊಟ ಮಾಡೋಣ ಎಂದು. ಇಲ್ಲ, ನಾನು ಮಾನ್ವಿಗೆ ಊಟ ಮಾಡಿಸುತ್ತಿದ್ದೀನಿ, ನಂದು ಲೇಟ್ ಆಗುತ್ತೆ, ನೀವು ಮಾಡಿ ಎಂದಳು. ಪರವಾಗಿಲ್ಲ, ನೀನು ಮಾನ್ವಿಗೆ ಊಟ ಮಾಡಿಸಿ ಬಾ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದನು. ಮಾನ್ವಿಗೆ ಊಟ ಮಾಡಿಸಿದ ಸಹನಾ ಬಂದು ಎಲ್ಲರಿಗೂ ಊಟ ಬಡಿಸಿದಳು. ರಮ್ಯಾ ಏನೂ ಆಗದವಳಂತೆ ಕುಳಿತಿದ್ದಳು.
ಹೆಚ್ಚು ಮಾತಿಲ್ಲದೆ ಊಟ ಮುಗಿಯಿತು. ಊಟ ಮುಗಿದ ಮೇಲೆ ಎಲ್ಲರೂ ತಮ್ಮ ತಮ್ಮ ರೂಮಿಗೆ ಹೋದರು. ಅಮ್ಮ, ಸಹನಾ ನೀನು ಏನು ಬೇಜಾರು ಮಾಡ್ಕೋಬೇಡ, ಅವಳು ಏನೋ ಅಂತಾಳೆ ಅಂತ. ಇಲ್ಲಮ್ಮ, ಅವಳು ಅನ್ನುವುದರಲ್ಲಿ ತಪ್ಪೇನಿಲ್ಲ. ಯಾರಿಗಾದರೂ ಅವರ ಸಂಸಾರದಲ್ಲಿ ಇನ್ನೊಬ್ಬರು ಬಂದರೆ ಬೇಜಾರಾಗುತ್ತೆ ಅಲ್ವಾ? ನಾನು ನಾಳೆಯಿಂದ ಮನೆಗೆ ಹೋಗ್ತೀನಿ ಎಂದಾಗ, ಏನು ಅಲ್ಲಿ ಒಬ್ಬಳೇ ಹೋಗಿ ಏನು ಮಾಡ್ತೀಯಾ? ಯಾವುದಾದರೂ ಕೆಲಸ ಸಿಗುತ್ತಾ ಅಂತ ನೋಡ್ತೀನಮ್ಮ. ನೋಡು, ಆ ಚಿಕ್ಕ ಮಗು ಇಟ್ಟುಕೊಂಡು ನೀನೊಬ್ಬಳೇ ಈ ವಯಸ್ಸಲ್ಲಿ ಇರೋಕ್ಕಾಗುತ್ತಾ? ಬೇಡ, ಅವಳೇನಾದರೂ ಹೇಳಿಕೊಳ್ಳಲಿ, ನೀನು ಇಲ್ಲೇ ಇರು. ಅಮ್ಮ, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಈಗ ನೀವು ಚೆನ್ನಾಗಿದ್ದೀರಾ, ಹಾಗೇ ಇರಿ, ನಾನು ಹೇಗೋ ಮಾಡ್ಕೋತೀನಿ ಅಂದಳು. ನೋಡೋಣ, ಈಗ ಮಲ್ಕೋಮ ನೀನು ಎಂದು ಹೊರಗೆ ಬಂದಳು. ಸಹನಾಗೆ ಹೆಚ್ಚಾಗಿ ಹೊರಗಡೆ ಎಲ್ಲೂ ಹೋಗುವ ಅಭ್ಯಾಸ ಇರಲಿಲ್ಲ. ಕಾಲೇಜಿಗೆ ಹೋಗುತ್ತಿದ್ದಾಗಲೂ ಅವಳು ಸ್ನೇಹಿತರ ಜೊತೆಯಲ್ಲಿ ಹೊಸದಾಗಿ ಎಲ್ಲೋ ಸುತ್ತಲೂ ಹೋಗುತ್ತಿರಲಿಲ್ಲ. ಮದುವೆಯಾದ ಮೇಲೆ ಎಲ್ಲಿ ಹೋದರೂ ರಮೇಶನ ಜೊತೆಯಲ್ಲಿ ಹೆಚ್ಚಾಗಿ ಹೋಗುತ್ತಾ ಇದ್ದದ್ದು. ಅನಂತರ 1 ವರ್ಷಕ್ಕೆ ಮಾನ್ವಿ ಹುಟ್ಟಿದ್ದರಿಂದ ಅವಳನ್ನು ನೋಡಿಕೊಳ್ಳುವುದರಲ್ಲಿ ಸಮಯ ಕಳೆದು ಹೋಗುತ್ತಿತ್ತು. ಇಷ್ಟು ದಿನ ಕೆಲಸಕ್ಕೆ ಹೋಗದ ತಾನು ಈಗ ಹೋಗಿ ಕೆಲಸ ಮಾಡ್ತೀನಾ? ಕಂಪ್ಯೂಟರ್ ಕೋರ್ಸ್ ಏನೋ ಮಾಡಿಕೊಂಡಿದ್ದೇನೆ, ಆದರೂ ನನಗೆ ಕೆಲಸ ಸಿಗುತ್ತಾ? ಅಮ್ಮನ ಹತ್ತಿರ ಏನೋ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟೆ. ಹೋದರೆ ತಿಂಗಳ ಬಾಡಿಗೆ ಹೇಗೆ ಕಟ್ಟುವುದು? ನನಗೆ ಕೆಲಸ ಯಾವಾಗ ಸಿಗುತ್ತೋ, ಇವರ ಆಫೀಸಿನಿಂದ ಹಣ ಯಾವಾಗ ಬರುತ್ತೋ? ಈ ಸಮಾಜವನ್ನು ಇಂತಹ ಚಿಕ್ಕ ಹೆಣ್ಣು ಮಗುವಿನ ಇಟ್ಟುಕೊಂಡು ನಾನು ಹೇಗೆ ಎದುರಿಸುತ್ತೀನಿ ಎಂದು ಚಿಂತೆ ಶುರುವಾಯಿತು. ಮುಂದಿನ ಭವಿಷ್ಯ ಕರಾಳವಾಗಿತ್ತಂತೆ ಕಾಣಿಸಿತು ಅವಳಿಗೆ. ಸಹನಾ ಅವಳ ಗೆಳತಿ ಮಾಧವಿಗಾದರೂ ಫೋನ್ ಮಾಡೋಣ, ಎಲ್ಲಾದರೂ ಕೆಲಸ ಸಿಗುತ್ತಾ ಅಂತ ಅಂದುಕೊಂಡಳು. ಮಾಧವಿ ಒಂದು ಸ್ಕೂಲಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಸಹನಾ ಕಾಲ್ ಮಾಡಿದಾಗ ರಿಸೀವ್ ಮಾಡಿದ ಮಾಧವಿ, ಹಲೋ, ಹೇಗಿದ್ದೀಯಾ ಸಹನಾ? ಸಾರಿ ಕಣೆ, ನಾನೇ ಕಾಲ್ ಮಾಡೋಣ ಅಂದ್ಕೊಂಡೆ, ಆದರೆ ಕೆಲಸ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಮಾಡೋಕ್ಕೆ ಆಗಲಿಲ್ಲ ಎಂದಳು. ಪರವಾಗಿಲ್ಲ ಬಿಡೆ, ಇನ್ನೂ ಹೇಗಿರ್ತೀನಿ ಹೇಳು ಎಂದಳು ಸಹನಾ. ಸರಿ, ನೀನು ಮತ್ತೆ ಬೇಜಾರು ಮಾಡಬೇಡ, ಏನು ವಿಷಯ ಹೇಳು. ಅದು ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು. ಹೌದಾ, ಸರಿ, ಹಾಗಿದ್ರೆ ನಾಳೆ ನಾನೇ ಸ್ಕೂಲ್ ಮುಗಿಸಿಕೊಂಡು ಬರ್ತೀನಿ. ಮಾರನೇ ದಿನ ಸಾಯಂಕಾಲ ಮಾಧವಿ ಸಹನಾಳ ಮನೆಗೆ ಬಂದಾಗ ಸಹನಾ ರೂಮಿನಲ್ಲಿ ಕುಳಿತಿದ್ದಳು. ಓ ಬಾಮ್ಮ, ಹೇಗಿದ್ದೀಯಮ್ಮ ಮಾಧವಿ ಎನ್ನುತ್ತಾ ಹಾಲಿನಲ್ಲಿ ಕುಳಿತಿದ್ದ ಶಾಮಣ್ಣನವರು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂಕಲ್? ಆಂಟಿ ಹೇಗಿದ್ದೀರಾ ಎಂದಳು ಮಾದೇವಿ. ನೋಡಮ್ಮ, ಹೀಗಿದ್ದೀವಿ, ನಮ್ಮ ಸಹನಾಳ ಬಾಳು ಹೀಗಾಗೋಯ್ತು ನೋಡು ಎಂದರು ಶಾರದಮ್ಮ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.